ಯೆಶಾಯನ ಪ್ರವಾದನೆಯ ಗ್ರಂಥ 57ನೇ ಅಧ್ಯಾಯ 21ನೆಯ ವಾಕ್ಯ. ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ. ಈ ವಾಕ್ಯದಲ್ಲಿ ದುಷ್ಟರ ಸ್ಥಿತಿ ಯಾವ ರೀತಿಯಾಗಿರುತ್ತದೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ಹೇಳುತ್ತಾನೆ ಎಂಬುದಾಗಿ. ಅಂದರೆ ಇದು ದೇವರು ಹೇಳುವಂಥ ಒಂದು ಮಾತು. ಯಾರಿಗೆ ಅಂದರೆ ದುಷ್ಟರಿಗೆ. ದುಷ್ಟರು ಅಂದರೆ ಯಾರು ಅನ್ನುವಾಗ, ಯಾರು ದೇವರಿಗೆ ವಿರೋಧವಾಗಿ ನಡೆದುಕೊಳ್ಳುತ್ತಾರೋ, ಯಾರು ದೇವರ ವಿಧಿಗಳನ್ನು ನಿಯಮಗಳನ್ನು ಅಲ್ಲಗಳೆದು ಬಿಟ್ಟು ತಮ್ಮ ಇಷ್ಟ ಬಂದ ಹಾಗೆ ದುರಂಕಾರಿಗಳಾಗಿ ವರ್ತಿಸುತ್ತಾರೋ, ದೇವರಿಗೆ ಸ್ವಲ್ಪವೂ ಕೂಡ ಘನತೆಯನ್ನು ಕೊಡದೆ ಆತನನ್ನು ಲಕ್ಷಿಸದೆ ಸ್ವೇಚ್ಛೆಯಾಗಿ ನಡೆದುಕೊಳ್ಳುತ್ತಾರೋ ಅಂಥವರ ವಿಷಯವಾಗಿ ದೇವರು ಹೇಳುತ್ತಾರೆ, ಅಂಥವರಿಗೆ ಸಮಾಧಾನವೇ ಇರುವುದಿಲ್ಲ ಎಂಬುದಾಗಿ. ಆದರೆ ನೋಡುವಾಗ ಆ ರೀತಿಯಾಗಿ ದುರಂಕಾರದಿಂದ ತಮ್ಮ ದೊಡ್ಡಸ್ತಿಕೆಯಲ್ಲಿ ಮೆರೆದುಕೊಂಡು ಜೀವಿಸುವಂಥವರು ಚೆನ್ನಾಗಿಯೇ ಇದ್ದಾರಲ್ಲ ಎಂಬುದಾಗಿ ಅನಿಸುತ್ತದೆ. ಆದರೆ ನಿಜಕ್ಕೂ ಕೂಡ ಅವರಿಗೆ ಸಮಾಧಾನ ಇದೆ ಎಂಬುದಾಗಿ ಕೇಳಿದರೆ ಇರುವುದಿಲ್ಲ. ಕಾರಣ, ನಿಜವಾದ ಸಮಾಧಾನವನ್ನು ಕೊಡುವಂಥದ್ದು ದೇವರೇ ಆಗಿದ್ದಾರೆ. ಆತನು ಇಲ್ಲದೇ ಇರುವಂಥ ಜೀವಿತದಲ್ಲಿ ಸಮಾಧಾನ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅವರು ಹೊರಗಿನ ತೋರಿಕೆಗೆ ಅಹಂಕಾರಿಗಳಂತೆ ಹೆಮ್ಮೆಯಿಂದ ಎಲ್ಲವೂ ಚೆನ್ನಾಗಿರುವ ಹಾಗೆ ಮೆರೆಯುತ್ತಾ ಇದ್ದರೂ ಕೂಡ ಒಬ್ಬೊಂಟಿಯಾಗಿ ಕುಳಿತುಕೊಳ್ಳುವಾಗ, ತಮ್ಮ ಜೀವಿತದ ಬಗ್ಗೆ ಯೋಚಿಸುವಾಗ ಅದು ಅರ್ಥವೇ ಆಗುವುದಿಲ್ಲ. ಯಾಕೆ ಇದೆಲ್ಲ, ನನ್ನ ಜೀವಿತ ಯಾಕೆ, ಅದರ ಉದ್ದೇಶ ಏನೆಂಬುದಾಗಿ ಅನೇಕ ಪ್ರಶ್ನೆಗಳಿಗೆ ಅವರಿಗೆ ಉತ್ತರವೇ ಸಿಗುವುದಿಲ್ಲ. ಏನೋ ಜೀವಿಸಬೇಕು, ಏನೋ ಮೆರೆಯಬೇಕು, ಏನೋ ಅಹಂಕಾರಿಗಳಾಗಿ ದೇವರನ್ನು ಲಕ್ಷಿಸದೆ ಜೀವಿಸಬೇಕೆಂಬುದಾಗಿ ಅಂದುಕೊಂಡು ತಮ್ಮ ಜೀವಿತದಲ್ಲಿ ನೆಮ್ಮದಿಯೇ ಇಲ್ಲದೆ, ಸಮಾಧಾನವೇ ಇಲ್ಲದೆ, ಸಂತೋಷವೇ ಇಲ್ಲದೆ ಎಲ್ಲವನ್ನು ಕೂಡ ಹಾಳು ಮಾಡಿಕೊಂಡು ಕೊನೆಗೆ ದುಶ್ಚಟಗಳಿಗೆ ದಾಸರಾಗಿರುವಂಥವರು ಅನೇಕರು. ಆ ರೀತಿಯಾಗಿ ಮೆರೆಯುವಂಥ ಪ್ರತಿಯೊಬ್ಬೊಬ್ಬರಲ್ಲಿ ಕೂಡ ಒಂದಲ್ಲ ಒಂದು ದುಶ್ಚಟ ಇದ್ದೇ ಇರುತ್ತದೆ. ಅದು ಅವರನ್ನು ದಾಸರನ್ನಾಗಿ ಮಾಡಿರುತ್ತದೆ. ಮದ್ಯಪಾನ, ಮಾದಕ ವಸ್ತುಗಳು, ಅಸಹ್ಯವಾದ ಪಾಪಗಳಿಗೆ ಅವರು ದಾಸರಾಗಿರುತ್ತಾರೆ. ಕಾರಣ, ತಮ್ಮ ದುಷ್ಟತನದಿಂದ ಅವರು ಸಮಾಧಾನವನ್ನು ನಷ್ಟಪಡಿಸಿಕೊಂಡಿರುತ್ತಾರೆ. ಆ ಸಮಾಧಾನವನ್ನು ಹುಡುಕಿ ಬೇಡದೇ ಇರುವಂಥ ವಿಷಯಗಳಿಗೆ, ಅಮಲನ್ನೇರಿಸುವಂಥ ಕಾರ್ಯಗಳಿಗೆ ತಮ್ಮ ಜೀವಿತವನ್ನು ಒಳಪಡಿಸಿಕೊಂಡು ನಾಶನವನ್ನು ಹುಡುಕುತ್ತಾ ಇರುತ್ತಾರೆ. ಅಂಥವರ ಅಂತ್ಯವು ಬಹಳ ಘೋರವಾದದ್ದು. ಆದರೆ ಇಂತಹ ಜೀವಿತದಿಂದ ನಮ್ಮನ್ನು ಬಿಡಿಸಿ ರಕ್ಷಿಸಿ ನಿಜವಾದ ಸಮಾಧಾನವನ್ನು ಕೊಟ್ಟು ಪಾಪ ಕ್ಷಮಾಪಣೆಯನ್ನು ಕೊಟ್ಟು ಹೊಸ ಜೀವಿತವಾಗಿ ರೂಪಿಸಬೇಕೆಂಬುದಾಗಿಯೇ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದನು. ನಮ್ಮ ಪಾಪಗಳನ್ನು, ಶಾಪಗಳನ್ನು, ರೋಗಗಳನ್ನು, ಬಲಹೀನತೆಗಳನ್ನು, ಸಕಲ ಸೈತಾನನ ದಾಸತ್ವಗಳನ್ನು ಕೂಡ ಮುರಿದು ಹಾಕಿ ನಮ್ಮನ್ನು ಬಿಡಿಸಲೆಂದು, ನಮ್ಮನ್ನು ಜಯದಲ್ಲಿ ನಡೆಸಲೆಂದು ವಿಶೇಷವಾಗಿ ತನ್ನಲ್ಲಿರುವಂಥ ಶಾಂತಿಯನ್ನು ನಮಗೆ ಕೊಟ್ಟು ಸಮಾಧಾನದಲ್ಲಿ, ನೆಮ್ಮದಿಯಲ್ಲಿ ಮುನ್ನಡೆಸಲೆಂಬುದಾಗಿಯೇ ಯೇಸು ಕ್ರಿಸ್ತನು ಬಂದನು. ಆತನ ಮೇಲೆ ನಂಬಿಕೆ ಇಡುವುದರ ಮೂಲಕವಾಗಿ ಪಾಪ ಶಾಪಗಳಿಂದ ಬಿಡುಗಡೆಯನ್ನು, ತಂದೆಯಾದ ದೇವರೊಟ್ಟಿಗೆ ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳಬಹುದು. ಅದರ ಮೂಲಕವಾಗಿ ನಮ್ಮಲ್ಲಿ ವಿಶೇಷವಾದ ಸಮಾಧಾನವು ಆಳ್ವಿಕೆ ಮಾಡುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಸಮಾಧಾನ ಇಲ್ಲ, ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಜೀವಿತ ಯಾಕೆ, ಯಾತಕ್ಕೋಸ್ಕರ ಬದುಕುತ್ತಿದ್ದೇನೆ, ಈ ಸಂಪಾದನೆ, ಐಶ್ವರ್ಯ, ಈ ಎಲ್ಲ ಕಾರ್ಯಗಳು, ಶ್ರಮಗಳೆಲ್ಲ ಯಾಕೆ ಎಂಬುದಾಗಿ ನಿಮಗೊಂದು ತಿಳುವಳಿಕೆಯೇ ಇಲ್ಲದೆ ಅಸಮಾಧಾನದಲ್ಲಿಯೂ ಅತೃಪ್ತಿಯಲ್ಲಿಯೂ ನೀವು ಜೀವಿಸುತ್ತಾ ಇರುವುದಾದರೆ ಯೇಸು ಕ್ರಿಸ್ತನು ಎಂಬಂಥ ದೇವರ ಕರಗಳಲ್ಲಿ ನಿಮ್ಮ ಜೀವಿತವನ್ನು ಸಮರ್ಪಿಸಿರಿ. ಆತ ನಿಮ್ಮ ಜೀವಿತದಲ್ಲಿರುವಂಥ ಉದ್ದೇಶವನ್ನು ಪ್ರಕಟಿಸಿ ತನ್ನ ನೆಮ್ಮದಿಯನ್ನು, ತನ್ನ ಸಮಾಧಾನವನ್ನು ನಿಮಗೆ ಅನುಗ್ರಹಿಸುತ್ತಾನೆ. ಇಂದೆಂದಿಗೂ ಕಾಣದೇ ಇರುವಂಥ ತೃಪ್ತಿಯನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸಲಿದ್ದೀರಾ. ಆ ರೀತಿಯಾಗಿ ಸಮಾಧಾನವನ್ನು ಕೊಟ್ಟು ಸಂತೃಪ್ತಿಯಲ್ಲಿಯೂ, ಪರಿಶುದ್ಧತೆಯಲ್ಲಿಯೂ, ನೀತಿವಂತಿಕೆಯಲ್ಲಿಯೂ ನಮ್ಮನ್ನು ಮುನ್ನಡೆಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆಂಬುದಾಗಿ ಅಪ್ಪ ನಿನ್ನ ವಾಕ್ಯದಲ್ಲಿ ಹೇಳಿರುವಂತೆ ನಾವು ಅದನ್ನು ಅಪ್ಪ ತಿಳಿದುಕೊಳ್ಳುತ್ತಾ ಇದ್ದೇವೆ. ಈ ದಿವಸಗಳಲ್ಲಪ್ಪ ನಿಮಗೆ ವಿರೋಧವಾದಂಥ ಯಾವುದೇ ದುಷ್ಟತನಗಳು, ಪಾಪಗಳು, ಯಾವುದೇ ದಾಸತ್ವಗಳು ಅಪ್ಪ ನಮ್ಮ ಜೀವಿತದಲ್ಲಿ ಇರುವುದಾದರೆ, ಹೆಮ್ಮೆ, ಅಹಂಕಾರ, ನಮ್ಮನ್ನು ಹೆಚ್ಚಿಸಿಕೊಳ್ಳುವಂಥ ಯಾವ ಸ್ವಭಾವಗಳಿದ್ದರೂ ಅದನ್ನು ನೀಗಿಸಬೇಕೆಂಬುದಾಗಿ ನಿಮ್ಮ ಮೇಲೆ ಅಪ್ಪ ಪೂರ್ಣ ಆಶ್ರಯವನ್ನಿಟ್ಟುಕೊಂಡು ನಂಬಿಕೆಯಿಂದ ನಡೆಯುವಂಥ ಬಲವನ್ನು, ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತಾ ಇದ್ದೇನೆ. ಈ ದಿವಸ ಅಪ್ಪ ನಿನ್ನ ಮುಂದೆ ಜೀವಿತವನ್ನು ಸಮರ್ಪಿಸಿ, ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸಿರಿ, ನನಗೆ ಬಿಡುಗಡೆಯನ್ನು ಅನುಗ್ರಹಿಸಿರಿ, ನನ್ನ ಜೀವಿತದಲ್ಲಿ ನಿಮ್ಮ ಆಶೀರ್ವಾದ, ನಿಮ್ಮ ಮೇಲುಗಳು, ನಿಮ್ಮ ಸಮಾಧಾನ, ನಿಮ್ಮ ಆಶೀರ್ವಾದಗಳು ಅಪ್ಪ ಉಂಟಾಗಲಿ ಎಂಬುದಾಗಿ ಯಾರ್ಯಾರು ಬೇಡುತ್ತಾ ಇದ್ದಾರೋ ಅವರ ಜೀವಿತಗಳನ್ನು ನೀನು ಅನುಗ್ರಹಿಸು. ಪಾಪಗಳನ್ನೆಲ್ಲ ಕ್ಷಮಿಸಿ ಕರ್ತನೆ, ಆಶೀರ್ವಾದಗಳನ್ನು, ಮೇಲುಗಳನ್ನು ಅನುಗ್ರಹಿಸು ಕರ್ತನೆ. ಯೇಸುವಿನ ನಾಮದಲ್ಲಿ ಪರಿಶುದ್ಧವಾದಂಥ ಒಂದು ಸಂತತಿ ಎದ್ದೇಳಲಿ. ನೀನು ಕರ್ತನೆ ಅವರಿಗೆ ನಿನ್ನ ಉದ್ದೇಶಗಳನ್ನು ಪ್ರಕಟಿಸೋದರಂತೆ ಅವರು ಕಾರ್ಯಗಳನ್ನು ನೆರವೇರಿಸಿ ನಿನ್ನ ಚಿತ್ತವನ್ನು ಪರಿಪೂರ್ಣತೆಗೆ ತರಲಿ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.